ಹಲೋ ಎವ್ರಿವನ್, ವೆಲ್ಕಮ್. ಇಂದಿನ ದಿನ ಮಟನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇಂದಿನ ದಿನ ನಾನು ತುಂಬ ಹಳೆಯ ಮಟನ್ನ ತೊಗೊಂಡಿದ್ದೀನಿ. ಅದರ ಬರೀ ನಲ್ಲಿ ಮೂಳೆಗಳೇ ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ನೋಡ್ಕೊಳ್ಳಿ, ನಾನು ಮಾಡ್ತಾನೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ನೀವೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಶುರು ಮಾಡ್ತೀನಿ. ಈಗ ಇದಕ್ಕೆ ನಾವು ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಕಡಲೆಪಪ್ಪು, ಗಸಗಸೆ, ಚಕ್ಕೆ, ಲವಂಗ, ಕಾಳುಮೆಣಸು ಎಲ್ಲದನ್ನು ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಸೇರಿಸ್ಕೊಳ್ಳಿ. ಅನಂತರ ಬಾಣಲಿ ಬಿಸಿ ಅದೇ ಪ್ಯಾನ್ನ ಇಟ್ಕೊಂಡು ಬಾಣಲಿ ಬಿಸಿಗೆ ನಾವೀಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಸಹ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈಗ ನಾವು ರೋಸ್ಟ್ ಮಾಡ್ಕೊಬೇಕು. 1 ಮಿನಿಟ್ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಾಡಿ ಟ್ರಾನ್ಸ್ಪರೆಂಟ್ ಆದ ನಂತರ ಇದಕ್ಕೆ ನಾವು ಮತ್ತೆ ಟೊಮೆಟೊನ ಪ್ರತಿಯೊಂದನ್ನು ಸೇರಿಸ್ಕೋಬೋದು. ನೋಡಿ, ಈಗ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಮಟನ್ ಮಾಡಬೇಕಾದ್ರೆ ಎಣ್ಣೆನ ಕಡಿಮೆ ಸೇರಿಸ್ಕೊಳ್ಳಿ, ಬಿಕಾಸ್ ಮಟನಲ್ಲಿ ತುಂಬ ಜಿಡ್ಡಿನಂಶ ಇರುತ್ತೆ. ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಆನಂತರ 1 ಹಿಡಿ ಕೊತ್ತಂಬರಿ ಸೊಪ್ಪು ಆ್ಯಂಡ್ 1 ಹಿಡಿ ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಸುಮ್ಮನೆ 1 ಆರ್ 2 ಸೆಕೆಂಡ್ಸ್ ಹಂಗೆ ಚೆನ್ನಾಗಿ ಬಾಡಿದ ನಂತರ ಫ್ಲೇಮ್ನ ಆಫ್ ಮಾಡಿ ಅದೇ ಬಾಣಲಿ ಬಿಸಿಗೆ ನಾವು ಧನಿಯಾ ಪೌಡರ್ 2 ಟೇಬಲ್ ಸ್ಪೂನಷ್ಟು ಆ್ಯಂಡ್ ಮಟನ್ ಮಸಾಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಂಡ್ ಹಸಿ ಕೊಬ್ಬರಿನೂ ಸಹ ಈಗಲೇ ಸೇರಿಸ್ಕೊಂಡು ನಾವು ಇದನ್ನು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು. ಇದ್ರ ಚೆನ್ನಾಗಿ ಅದೇನಂದರೆ ಬಾಣಲಿ ಬಿಸಿಗೆ ಅದ್ರ ಘಮ ಎಲ್ಲ ಬಿಟ್ಕೊಬೇಕು. ಧನಿಯಾ ಪೌಡ್ರದು, ಮಟನ್ ಮಸಾಲ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹೊಂದಿಕೊಂಡು ಚೆನ್ನಾಗಿ ಅದರ ಘಮ ಬಿಡಬೇಕು. ಈಗ ನಾವು ಅದು ತಣ್ಣಗಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಈಗ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅನಂತರ ಇದಕ್ಕೆ ನಾನು ಮನೆಯಲ್ಲೇ ಎಲ್ಲ ಸ್ಪೈಸಸನ್ನು ಹುರಿದು ಪೌಡ್ರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಒಂದು ಪೌಡರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಮಟನನ್ನು ಈಗ ನಾವು ಸೇರಿಸ್ಕೊಳ್ಳೋಣ. ಮಟನ್ನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ನೀರೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಈಗ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಕೈಯಲ್ಲಿ ಈ ಥರ 2-3 ಸರಿ ತಿವುಚಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳಿ. ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅರಿಶಿನ, ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು ಮಟನನ್ನು ಚೆನ್ನಾಗಿ ಹುರ್ಕೋಬೇಕು. 1 ಆರ್ 2 ಮಿನಿಟ್ಸು ಚೆನ್ನಾಗಿ ಹುರಿದ್ರೆ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅನಂತರ ಅದು ಹಿಂಗಬೇಕು. ಆ್ಯಂಡ್ ಖಾರದ ಪುಡಿನೂ ಸ್ವಲ್ಪ ಸೇರಿಸ್ಕೊಳ್ಳಿ. ಇವೆಲ್ಲನೂ ಮಟನ್ಗೆ ಚೆನ್ನಾಗಿ ಹಿಡಿಬೇಕು. ಆಗ ಮಟನ್ ಸಪ್ಪೆ ಬರೋದಿಲ್ಲ. ತುಂಬ ತಿನ್ನೋದಬೇಕಾದ್ರೆ ನಮಗೆ ಆ ಫ್ಲೇವರ್ ಮಟನ್ಗೆ ಹಿಡ್ದಿರೋದು ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಇವಾಗ ನೋಡ್ತಾ ಇರ್ಬೋದು, ನಾನು ಒಂದು 2 to 3 ಮಿನಿಟ್ಸ್ ಹುರಿದ ನಂತರ ಮಟನಲ್ಲಿ ಹೇಗೆ ನೀರು ಬಿಟ್ಕೊಂಡಿದೆ ಅಂತ ಈ ರೀತಿ ಹುರ್ಕೊಳ್ಳಿ. ಅನಂತರ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಂತಹ ಎಲ್ಲ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ಕೊಂಡು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಬೇಕು. ಆದರೂ ಮಟನ್ನಲ್ಲಿ ಇರ್ತಕ್ಕಂತಹ ನೀರು ಮತ್ತು ಈ ಮಸಾಲೆ ಎಲ್ಲವೂ ಸಹ ಚೆನ್ನಾಗಿ ಕುದ್ದು ಮಟನ್ಗೆ ಹಿಡಿಬೇಕು. ಮನೆಯೆಲ್ಲ ಘಮ ಘಮ ಅನ್ನುತ್ತೆ. ಈಗ ಸ್ಮೆಲ್ ಅಂತೂ ಮಾಡ್ತಾ ಇರೋರಿಗೆ, ನಾನ್ ವೆಜ್ ಪ್ರಿಯರಿಗೆ ಗೊತ್ತಿರುತ್ತೆ ಆ ಸ್ಮೆಲ್ ಹೇಗಿರುತ್ತೆ ಅಂತ. ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಳಿ. ಮಟನ್ ಸಾರು ಸ್ವಲ್ಪ ಗಟ್ಟಿಯಾಗೇ ಇರಲಿ, ಬಿಕಾಸ್ ನಾನ್ ವೆಜ್ನ ಆಲ್ಮೋಸ್ಟ್ ಎಲ್ಲರೂ ಮುದ್ದೆಗೆ ತಿಂತೀವಿ. ಸ್ವಲ್ಪ ಗಟ್ಟಿ ಇದ್ದರೆ ಮುದ್ದೆಗೂ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆ್ಯಂಡ್ ಅನ್ನಕ್ಕೂ, ಇಡ್ಲಿಗೂ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಟನ್ ಸಾರು. ಈಗ ನಾವು ಲಿಡ್ನ ಕ್ಲೋಸ್ ಮಾಡಿ ಮಿನಿಮಮ್ 3 to 4 ವಿಜಿಲ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಅನಂತರ ಲಿಡ್ಡನ್ನು ಓಪನ್ ಮಾಡಿ 1 or 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ನಮಗೆ ಮಟನ್ ಸಾರು ರೆಡಿ ಆಗುತ್ತೆ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೂ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಬಯಸ್ತೀನಿ. ಈಗ ನೀವು ನೋಡ್ಬೋದು ಮಟನ್ ಹೇಗೆ ಬೆಂದಿದೆ ಅಂತ. ಮೂಲಲ್ಲಿರ್ತಕ್ಕಂತಹ ಆ ಮಾಂಸ ಎಲ್ಲ ಬಿಟ್ಕೊಂಡು ನಮಗೆ ನೋಡಿದ ತಕ್ಷಣ ಟೆಂಡರಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಬೇಕಾದರೆ ನೀವು ಉಪ್ಪು ಖಾರನೆಲ್ಲ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಬೇಕು ಅಂದರೆ ಇನ್ನು ಸ್ವಲ್ಪ ಉಪ್ಪನ್ನು, ಖಾರವನ್ನು ಸಹ ನೀವು ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಲೆಮನನ್ನು ಸಹ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಈಗ ನಾನಿವತ್ತು ರಾಗಿ ಮುದ್ದೆ ಮಾಡಿದೆ ಇದರ ಕಾಂಬಿನೇಷನ್ ಆಗಿ. ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.